ಹೌದಾ, ಬಾ ದಿವಸ ಆತಲ್ಲ ಪಾಪ ಬಂದು ಭಾಳ ದಿವಸ ಆಗಿರಲಿಲ್ಲ. ಮತ್ತೆ ಊರಿಗೆ ಹೋಗಕ್ಕೆ ರೆಡಿ ಆಗಿವಿ, ಯಾಕಂದ್ರೆ ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗ್ಯಾವ. ಇವಾಗ ನಾ ಹನುಮ ಸಾಗರ್ ಬಸ್ ಸ್ಟ್ಯಾಂಡ್ ಕೂತೀನಿ. ಬಸ್ 3:30 ಐತಂತ, ಹಂಗಾಗಿ ಯಾವಾರ ಸಿಕ್ಕಿತ್ತು ಆಟೋಗೆ ಹೋಗ್ಬೇಕಂತ ಕೂತೀನಿ. ಇಲ್ಕಲ್ ಬಸ್ ಸ್ಟ್ಯಾಂಡಿಗೆ ಏನು ಹೋಲಿಲ್ರಿ, ಸರ್ಕಲ್ದಾಗ ಬಸ್ ಹತ್ತಿದೆ. ಹನಮ್ ಸಾರ್ಲಿತ್ತ ನಾ ಇವಾಗ ಒಂದು ಕೃಷರಿ ಹೊಂಟಿನ್ರಿ. ನೋಡ್ತಿರ್ಬೇಕ ನಮ್ಮೂರ್ ಹೈಸ್ಕೂಲ್ ಹುಡುಗರೆಲ್ಲ ಆಟ ಆಡತ್ತಿದ್ರು. ತಂಗಿ ನನಗೆ ಬಸ್ ಸ್ಟ್ಯಾಂಡಿಗೆ ಕರೆಕ್ಟ್ ಬಂದಿದ್ರಿ, ನಾನು ನಮ್ಮೂರಿಗೆ ಬಂದೀನಿ. ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ, ನಾನು ತುಂಬಾ ಚಲೋ ಇದ್ದೀನಿ. ಸೊ ಇವತ್ತು ನಾವೇನ್ ಮಾಡತ್ತೀವಿ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್. ನ್ಯೂ ಇಯರ್ ಇದ್ದಿದ್ದ ಕಾರಣಕ್ಕೆ ನೈಟ್ 12 ಗಂಟೆಗೆ ಸೆಲೆಬ್ರೇಷನ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ನಮ್ಮ ಅಕ್ಕಗೆ ನೋಡ್ರಿ 2 ಮಕ್ಳಂದ್ರೆ ಯಾರು ನಂಬ್ತಾರ, ಹೆಂಗ್ ಓಡಾಡತ್ತಾಳತ್ತ. ನಾವೇನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕತ್ತೀವಲ್ರಿ, ಎಲ್ಲರೂ ಒಂದ ಓನೇನಾರ ಇದೀವಿ. ಅವತ್ತಿನ ದಿನಾರ ಸ್ವಲ್ಪ ಎಂಜಾಯ್ ಮಾಡ್ಬೇಕಂತ ಈ ತರ ಗೇಮ್ಸ್ ಎಲ್ಲ ಇಟ್ಕೊಂಡಿದ್ವಿ. ಮಕ್ಕಳಿಗೆ ವಿತ್ ಕಪಲ್ಸ್ಗೆ ಎಲ್ಲರೂ ಬಹಳ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡತ್ತಾರ. ಇವ್ರ ಸಾಂಗ್ ನೋಡ್ರಿ ಅಷ್ಟ ಹೆಂಗ್ ನಡ್ದವಂತ. ದಿನ ಬೆಳಗಾದ್ರ ಸಾಕ್ರಿ, ಆ ಕೆಲಸ ಮಾಡ್ಬೇಕ, ಮಕ್ಕಳು ಸಂಭಾಳಿಸ್ಬೇಕ ಅನ್ನೋದ್ರಾಗ ತಮ್ಮ ಲೈಫಿನ ಎಷ್ಟೋ ಖುಷಿಗಳನ್ನ ತಂದೆ ತಾಯಿ ತ್ಯಾಗ ಮಾಡಿರ್ತಾರ. ಸೊ ಹಂಗಾಗಿ ಅವ್ರ ಲೈಫ್ನಾಗು ಒಂದ್ ಯಾವ್ದಾರ ಖುಷಿ ಮೂಮೆಂಟ್ಸ್ ಇರ್ಬೇಕು ಅನ್ಕೊಂಡ ಫಸ್ಟ್ ರೌಂಡ್ದಾಗಂತೂ ನಮ್ ಜಯಕ್ಕ ಅಂದು ಮಾಮ ಗೆದ್ದು. ನಮ್ ಕಾಕ ಅವ್ರು ಎಷ್ಟು ಈಸಿಯಾಗಿ ಬಿಟ್ಕೊಟ್ಟಾರ ನೋಡ್ರಿ. 2026 ಅವ್ರ ನೆನಪನಾಗ ಇಟ್ಕೊಂಡಿರ್ಬೇಕು ಈ ತರ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಹಂಗಾಗಿ ಫನ್ ವಿತ್ ಗೇಮ್ಸ್ ನ ಅರೇಂಜ್ ಮಾಡಿದ್ವಿ. ನೆಕ್ಸ್ಟ್ ಗೇಮ್ ಕೆರೆ ದಡ ಆಡಾತಿದ್ವಿ. ನಾನ್ ಕೂತೀನಿ, ಇದಂತ್ರ ಎಲ್ಲರಿಗೂ ಗೊತ್ತಿರಬೇಕಂತ. ಸ್ಕೂಲ್ ಟೈಮ್ದಾಗ ಒಂದ್ಸಲ ಇದನ್ನ ಎಲ್ಲರೂ ಆಡಿರ್ತಾರ. ನಮ್ಮ ಅಂದು ಮಾಮ ನಾ ಹೋದಾಗ ಹೇಳಿದ್ರಿ, ನೀ ಫಸ್ಟ್ ಔಟ್ ಆಕೆ ಅಂತ. ನಾ ಔಟ್ ಅಲಾರ್ದಕ್ಕ ನಂಗೆ ಹೆಂಗ್ ಜಿಗಿಬೇಕಂತ ಹೇಳ್ಕೊಡತ್ತ ನೋಡ್ರಿ. ನನ್ನ ಔಟ್ ಮಾಡ್ಬೇಕನ್ನೋ ಪ್ರಯತ್ನ ಬಾಳ್ ಚಲೋ ಮಾಡಿದ್ರಿ. ಬಟ್ ನಾನು ಫೈನಲ್ ತನ ಹೋದೆ. 4 ಜನ ಇದ್ದಾಗ ನಾ ಇನ್ನ ಉಳ್ದಿದ್ದೆ. ಆದ್ರೂ ನಮ್ಮ ಮಾಮ ಪ್ರಯತ್ನ ಬಿಡಲಿಲ್ಲ, ಸಕ್ಸಸ್ ಆಗೇ ಬಿಟ್ಟು ನೋಡ್ರಿ ನನ್ನ ಔಟ್ ಮಾಡೋದ್ರಾಗ. ನಾ ಆಡ್ಲಿಂತ ಹೊರಗಾಗಿದ್ಕ ಇವ್ರ ಸೆಲೆಬ್ರೇಷನ್ ನೋಡ್ರಿ ಯಾವ ಲೆವೆಲಿಗೆ ಮಾಡತ್ತಾರಂತ. ಎಲ್ಲರಿಗೂ ಭಾಳ ಖುಷಿ ಆಗೈತಿ ಅಂತ. ಇನ್ನೂ ಭಾಳ ತರದ್ ಗೇಮ್ ಎಲ್ಲ ಆಟ ಆಡಿದ್ವಿ, ಬಟ್ ಅವನ್ನೆಲ್ಲ ಒಂದ ವಿಡಿಯೋದಾಗ ಕವರ್ ಮಾಡಕ್ ಆಗಂಗಿಲ್ಲ. ಸೊ ಹಂಗಾಗಿ ಟೈಮ್ ಆಗಿತ್ತು. ಸೆಲೆಬ್ರೇಷನ್ ಕೇಕ್ ಎಲ್ಲ ತಗೊಂಬಂದು ರೆಡಿ ಮಾಡಿದ್ವಿ. 12 ಗಂಟೆಗೆ ಇನ್ನೂ 15 ಮಿನಿಟ್ಸ್ ಇತ್ತು. ಹಂಗಾಗಿ ಯಾರ್ಯಾರು ಗೇಮ್ಸ್ ಗೆದ್ದಿದ್ರಲ್ಲ ಫಸ್ಟ್ ಸೆಕೆಂಡ್ ಪ್ರೈಸ್ ಕೊಟ್ಟಿದ್ವಿ. ಇನ್ನು ಟೈಮ್ ಇತ್ತಂತ ಗ್ರೂಪ್ ಫೋಟೋ ಎಲ್ಲ ತಗೊಂಡು ಇವಾಗ ಪ್ರೈಸ್ ಕೊಡತ್ತಾರ ನೋಡ್ರಿ ಕಪಲ್ಸ್ ಮಕ್ಕಳಿಗೆ. ಬಟ್ ಇಲ್ಲೊಂದ್ ಸ್ವಲ್ಪ ಉಲ್ಟಾ ಇತ್ತು, ನಾನು ಕಪಲ್ಸ್ಗೆ ಗಿಫ್ಟ್ ಕೊಟ್ಟೆ. ನಮ್ ಜಾಯಕ ಜಗಳ ಆಡಕತ್ತಿದ್ದಿಲ್ರಿ, ಯಾಕಂತಂದ್ರ ಕಪಲ್ಸಿಗೂ 2 ಗಿಫ್ಟ್ ಬೇಕಂತ. ಹಂಗ ಕೇಕ್ ಕಟ್ ಮಾಡೋ ಟೈಮ್ ಆತ್ರಿ, ಪಟಾಕ್ಷಿ ಎಲ್ಲ ಹೊಡ್ಯಾಕತ್ತಾರ ನೋಡ್ರಿ. ಸೊ ಎಲ್ಲರೂ ಬಜೆಟ್ ಫ್ರೆಂಡ್ಲಿ ಒಳಗ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಪಾರ್ಟಿ ಮಾಡಿದ್ವಿ. ಚಲೋ ಅನಸ್ತು. ಎಲ್ಲರೂ ನ್ಯೂ ಇಯರ್ ಕೇಕ್ ಮನುಷ್ಯರ್ ತಿನ್ಸಕತ್ತಾರ. ನಮ್ಮ ಮಾಮ ನೋಡ್ರಿ ಇಲ್ಲೇ ನಾಯಿಗೆ ತಿನ್ಸತ್ತಾನ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ರಿ. ಸಿಗುನ್ರಿ ಮುಂದಿನ ವ್ಲಾಗ್ದಾಗ. ಅಲ್ಲಿವರೆಗೂ ಬಾಯ್.